ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬತಕ್ಕಂಥ ಅಧ್ಯಯನದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಭಾರತಕ್ಕೆ ಒಂದ ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಬಂದರು? ಮೊದಲನೇ ಪಾಯಿಂಟ್ ಅಲ್ಲಿ ಭಾರತಕ್ಕೆ ಯುರೋಪಿಯನ್ ಯಾಕೆ ಬಂದರು ಅಂತಂದ್ರೆ, ಭಾರತಕ್ಕೆ ಅವರು ಯುರೋಪಿಯನ್ನರು ಈ ಒಂದು ವ್ಯಾಪಾರಕ್ಕಾಗಿ ಬಂದಿದ್ರು ಅಂತಕ್ಕಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಷಯ. ಅದರಲ್ಲಿ ಪ್ರಮುಖವಾಗಿ ಈ ಭಾರತಕ್ಕೆ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ 4 ಅಂಶಗಳಲ್ಲಿ, ಅದರಲ್ಲಿ ಭಾರತ ಮತ್ತು ಯುರೋಪಿಯನ್ ನಡುವೆ ನಡೀತಕ್ಕಂಥ ವ್ಯಾಪಾರ ಸಂಬಂಧ, ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಬಂಧ. ಎರಡನೇ ಪಾಯಿಂಟ್, ಭಾರತಕ್ಕೆ ಬಂದ ಯುರೋಪಿಯನ್ನರು. ಬಂದ ಯುರೋಪಿಯನ್ನರು. ಮೂರನೇದು, ಈ ಕರ್ನಾಟಕ ಯುದ್ಧಗಳು, ಕರ್ನಾಟಕ ಯುದ್ಧಗಳು. 4ನೇ ಪಾಯಿಂಟ್, ಈ ಒಂದು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ. ಈಗ ಮೊದಲನೇದಾಗಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಸಂಬಂಧ ಹೆಂಗ್ ನಡೀತಾ ಇತ್ತು ಅಂತಕ್ಕಂಥದ್ದು. ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಸಂಬಂಧ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳ ಕಾಲದಿಂದಲೂ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ಪುರಾತನ ಕಾಲದಲ್ಲಿ ವ್ಯಾಪಾರವನ್ನು ಹೊಂದಿದ್ರು ಭಾರತ ಮತ್ತು ಯುರೋಪ್ ನಡುವೆ. ಯಾಕಪ್ಪ ಅಂತಂದ್ರೆ, ಭಾರತ ಸಂಬಾರ ಪದಾರ್ಥಗಳಾಗಿರ್ತಕ್ಕಂಥ ಜೀರಿಗೆ, ಏಲಕ್ಕಿ, ದಾಲ್ಚಿನ್ನಿ, ಮೆಣಸು, ಶುಂಠಿ ಇಂಥ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಅದಕ್ಕೋಸ್ಕರವಾಗಿ ಈ ಒಂದು ಮಧ್ಯಕಾಲದಲ್ಲೂ ಸಹ ಭಾರತ ಮತ್ತು ಯುರೋಪ್ ಮತ್ತು ಭಾರತ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಮುಂದುವರೆದ ಇತ್ತು ಅಂತ. ಆ ಸಂದರ್ಭದಲ್ಲಿ ಒಂದು ಏಷ್ಯಾದ ಸರಕುಗಳನ್ನ ಅರಬ್ ವರ್ತಕರು ಇಟಲಿಯಲ್ಲಿ ಮಾರ್ತಾ ಇದ್ರು. ಆ ಇಟಲಿಯ ಒಂದು ಈ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಕಾನ್ಸ್ಟ್ಯಾಂಟಿನೋಪಲ್ ಎಂಬ ನಗರದ ಮೂಲಕ ವ್ಯಾಪಾರ ನಡೀತಾ ಇದ್ದು. ಇದು ವ್ಯಾಪಾರ, ಇದು ಭಾರತ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು. ಇಲ್ಲಿ ತಲುಪಿಸ್ತಾ ಇದ್ರು ದೇಶದ ಸರಕುಗಳನ್ನ ಅರಬ್ ವರ್ತಕರು ಕಾನ್ಸ್ಟ್ಯಾಂಟಿನೋಪಲ್ ತಲುಪಿಸ್ತಾ ಇದ್ರು. ಅಲ್ಲಿಂದ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಈ ಒಂದು ಇಟಲಿ ವರ್ತಕರು ಅವುಗಳನ್ನ ಕೊಂಡು ಯುರೋಪಿಯನ್ ದೇಶಗಳಲ್ಲಿ ಮಾರ್ತಾ ಇದ್ರು. ಇಟಲಿ ವರ್ತಕರು ಅದನ್ನು ಕೊಂಡೇ ಮಾಡ್ತಾ ಇದ್ರು, ಯುರೋಪಿನ ಎಲ್ಲಾ ದೇಶಗಳನ್ನು ಮಾರ್ತಾ ಇದ್ರು. ಹೀಗೆ ಕಾನ್ಸ್ಟ್ಯಾಂಟಿನೋಪಲ್ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಮತ್ತು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವುದರ ಮೂಲಕ ಈ ಒಂದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗ್ಬಿಟ್ಟು, ಯುರೋಪಿನ ಏನಾಯ್ತು ವ್ಯಾಪಾರದ ಹೆಬ್ಬಾಗಿಲು. ಎಂದು ಪರಿಗಣಿಸಲ್ಪಟ್ಟಿದ್ದು ಏಷ್ಯಾ ದೇಶಗಳ ವ್ಯಾಪಾರ
ಬೇರೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಹಾಗಾಗಿ ಏಷ್ಯಾದ ಸರಕುಗಳು ಇಟಲಿ ವರ್ತಕರಿಗೆ ಒಳ್ಳೆ ಲಾಭವನ್ನು ತಂದುಕೊಡ್ತಾ ಇತ್ತು. ಒಳ್ಳೆ ಲಾಭವನ್ನ ತಂದುಕೊಡ್ತಾ ಇತ್ತು. ಹಾಗಾಗಿ ಈ ರೀತಿಯಾಗಿ ಭಾರತ ಮತ್ತು ಯುರೋಪಿನ ನಡುವೆ ಸಂಬಂಧ ಉತ್ತಮವಾಯಿತು ಅಂತ ಹೇಳ್ಬೋದು. ಇದಾದ್ಮೇಲೆ ಈ ಒಂದು ಹೊಸ ಜಲಮಾರ್ಗ ಅನ್ವೇಷಣೆಗೆ ಕಾರಣಗಳು. ಹೊಸ ಜಲಮಾರ್ಗ ಅನ್ವೇಷಣೆಗೆ ಕಾರಣಗಳು ಅಂದ್ರೆ ಈ ಒಂದು ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಬಂಧ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇತ್ತು. ಅದರಲ್ಲಿ 1453ರಲ್ಲಿ ಈ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಡ್ತಾರೆ. ಇದರಿಂದಾಗಿ ಈ ನಗರವನ್ನು ಸಂಧಿಸತಕ್ಕಂಥ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋಗ್ತವೆ. ಇದರಿಂದಾಗಿ ಹೊಸದಾಗಿ ಸಿಕ್ಕಂತಹ ಅವಕಾಶವನ್ನು ಟರ್ಕರ್ ಏನ್ ಮಾಡಿದ್ರು, ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸಿದರು. ಆದ್ರಿಂದ ಇದರ ಪರಿಣಾಮವಾಗಿ ಈ ಒಂದು ವರ್ತಕರಿಗೆ ಈ ಒಂದು ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸುತ್ತಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯನ ಮುರಿಬೇಕು ಅಂತೇಳಿ ತೀರ್ಮಾನ ಮಾಡಿ ಸ್ಪೇನು, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರೊಂದಿಗೆ ಸಮುದ್ರ ಮಾರ್ಗವನ್ನ ಹುಡುಕಲಿಕ್ಕೆ ಸಾಹಸಿ ನಾವಿಕರನ್ನು ಪ್ರೋತ್ಸಾಹ ಮಾಡುವುದು. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತೆ ಸಿಡಿಮದ್ದು ಇವೆಲ್ಲ ಈ ಒಂದು ವ್ಯಾಪಾರ, ಈ ಒಂದು ಸಮುದ್ರ ಅನ್ವೇಷಣೆ, ಹೊಸ ಜಲಮಾರ್ಗ ಅನ್ವೇಷಣೆಗೆ ಕಾರಣವಾಗ್ತವೆ. ಇದರಲ್ಲಿ ದಿಕ್ಸೂಚಿ, ಸಿಡಿಮದ್ದು ಮತ್ತೆ ನಕ್ಷತ್ರ ಉನ್ನತಿ ಮಾಪಕ ಅಂತ. ಈ ಒಂದು ವಿಜ್ಞಾನ ಆವಿಷ್ಕಾರಗಳು ಹೊಸ ಜಲಮಾರ್ಗದ ಅನ್ವೇಷಣೆಗೆ ಕಾರಣವಾದವು ನಾವು ಕಾಣ್ತೀವಿ. ಇದಾದ್ಮೇಲೆ ಎರಡನೇದಾಗೇನಪ್ಪ ಅಂದ್ರೆ ಇದರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಯಾವ ರೀತಿ ಬಂತು ಕಂಡುಹಿಡಿದು. ಈ ಲಿಸ್ಬನ್ನಿಂದ ಹೊರಟಂತಹ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ, ಯಾರೋ ವಾಸ್ಕೋಡ ಗಾಮ 1498ರಲ್ಲಿ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡ್ಡೆಂಬಲಿಗೆ ಬಂದು ತಲುಪ್ತಾನೆ. ತಲುಪಿದ ನಂತರ ಆ ಮೂಲಕ ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದರಲ್ಲಿ ಅವರು ಯಶಸ್ವಿಯಾಗುತ್ತಾನೆ. ಈ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಸಂಬಂಧ ಉತ್ತಮವಾಗಿ ಏನಾಗುತ್ತಪ್ಪ ಮಾರ್ಗ ಏರ್ಪಡುತ್ತಿದೆ. ಭಾರತ ಮತ್ತು ಮರು ವ್ಯಾಪಾರ ಸಂಬಂಧ, ಭಾರತ ಯುರೋಪಿನ ಏನಾಗುತ್ತೆ ಮರು ವ್ಯಾಪಾರ ಸಂಬಂಧ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಸ್ಥಾಪನೆ ಮಾಡಿದರೆ ಅನಂತರ ಈ ಒಂದು ಯುರೋಪಿನಲ್ಲಿ ಪೋರ್ಚುಗೀಸರು ಮೊದಲಾಗ್ತಾರೆ. ಭಾರತದಲ್ಲಿ ಮರು ವ್ಯಾಪಾರವನ್ನ ಸಂಬಂಧವನ್ನು ಸ್ಥಾಪಿಸಿದಂತಹ ಯುರೋಪಿಯನ್ ಮೊದಲಿಗರು ಪೋರ್ಚುಗೀಸರು. ಈ ರೀತಿಯಾಗಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧ ಮತ್ತು ಹೊಸ ಜಲಮಾರ್ಗವನ್ನು ನಾವು ಕಂಡುಹಿಡಿದವು ಅಂತೀವಿ. ಅದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಭಾರತಕ್ಕೆ ಬಂದ ಯುರೋಪಿಯನ್ನರು ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಮೊದಲನೇದಪ್ಪ ಅಂದ್ರೆ ಪೋರ್ಚುಗೀಸರು, ಆಮೇಲೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತೆ ಫ್ರೆಂಚರು ಭಾರತಕ್ಕೆ ಬಂದಂತ
ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತೆ ಫ್ರೆಂಚರು ಇವರು ಭಾರತಕ್ಕೆ ಬಂದಂತ ಯುರೋಪಿಯನ್ನರು ವ್ಯಾಪಾರ ಮಾಡಲಿಕ್ಕೋಸ್ಕರ ಬಂದಿದ್ರು. ಅದರಲ್ಲಿ ಪ್ರಥಮವಾಗಿ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದಂತ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು. ಮೊಟ್ಟ ಮೊದಲು ಬಂದ್ರೆ ಯಾರು? ಪೋರ್ಚುಗೀಸರು. ಅದೇ ರೀತಿಯಾಗಿ ಭಾರತವನ್ನು ತೊರೆದಂತ ಕೊನೆಯದಾಗಿ ಭಾರತವನ್ನು ತೊರೆದವರು ಸಹ ಯುರೋಪಿಯನ್ನಲ್ಲಿ ಪೋರ್ಚುಗೀಸರಾಗಿದ್ರು. ಅನಂತರ ವಾಸ್ಕೋ ಡಿ ಗಾಮ ನಂತರ ಬಂದಂತಹ ಮೊಟ್ಟ ಮೊದಲ ವಯಸ್ಸಾಗಿದ್ದಂತಹ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್. ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಮೊಟ್ಟ ಮೊದಲ ಪೋರ್ಚುಗೀಸ್ ವಯಸ್ಸರೇ ಏನ್ ಮಾಡಿದಪ್ಪ ಅಂದ್ರೆ ಈ ಒಂದು ಭಾರತಕ್ಕೆ ಬಂದು ಭೂಮಿ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸೌಮ್ಯವನ್ನ ನೌಕಾಪಡೆಯನ್ನ ಬಲಪಡಿಸಿ ಈ ಒಂದು ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿ ಅಂತ ನೀರಿನ ನೀತಿಯನ್ನ ಜಾರಿಗೆ ತರ್ತಾರೆ. ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್. ನೀರಿನ ನೀತಿಯನ್ನು ಜಾರಿಗೆ ತಂದು ಆಲ್ಮೇಡನ ನಂತರ ಭಾರತಕ್ಕೆ ಬಂದಂತ ಅವನು ನಂತರ ಆಲ್ಫಾನೋ ಡಿ ಅಲ್ಬುರ್ಕರ್ ಇವನು ಆಲ್ಮೇಡ ನಂತರ ಬರ್ತಾನೆ. ಇವನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧನಾಗಿದ್ದಾನೆ. ಇವನು ಕ್ರಿಸ್ತಶಕ 1510ರಲ್ಲಿ ಬಿಜಾಪುರ ಸುಲ್ತಾನರಿಂದ ಗೋವನ್ನ ಗೆದ್ದು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಯಾರು? ಫ್ರಾನ್ಸಿಸ್ಕೋ ಆಲ್ಮೇಡ ಬಿಜಾಪುರ ಸುಲ್ತಾನ ಎಷ್ಟರಲ್ಲಿ? 1510ರಲ್ಲಿ ಗೋವನ್ನ ಗೆದ್ದು ಏನ್ ಮಾಡ್ತಾನೆ? ಒಂದು ಆಡಳಿತ ಕೇಂದ್ರವನ್ನಾಗಿ ಮಾಡ್ಕೊಳ್ತಾನೆ ಗೋವನ್ನ. ಮುಂದೆ ಒಂದು ಶತಮಾನಗಳ ಕಾಲ ಭಾರತದ ಮೇಲೆ ಪ್ರಶ್ನಾತೀತ ಏಕಸೌಮ್ಯವನ್ನ ಹೊಂದಿದ್ದಂತ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಅವರು ಕಳೆದುತ್ತಾರೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬಹುದು. ಈ ರೀತಿಯಾಗಿ ಭಾರತಕ್ಕೆ ಬಂದ ಮೊದಲರಲ್ಲಿ ಪೋರ್ಚುಗೀಸರ ಬಗ್ಗೆ ನಾವು ತಿಳಿದುಕೊಂಡ್ವಿ. ನಂತರ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಬಂದಂತ ಯುರೋಪಿಯನ್ನಲ್ಲಿ ಡಚ್ಚರು ಬರ್ತಾರೆ. ಯಾರು ಬರ್ತಾರೆ? ಡಚ್ಚರು ಬರ್ತಾರೆ. ಡಚ್ಚರು ಆಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಡಚ್ಚರು ಯಾವ ದೇಶದವರು? ಆಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸತಕ್ಕಂಥ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಿಕೊಂಡು ಭಾರತ, ಜಾವಾ, ಸುಮತ್ರಾ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶ ಮಾಡ್ತಾರೆ ಇವರು. ಯಾರು? ಡಚ್ಚರು. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ನು ಮೊದಲಾದ ಕಡೆ ತಮ್ಮ ಕೋಟೆಗಳನ್ನ ಸ್ಥಾಪಿಸಿಕೊಡ್ತಾರೆ. ಕೋಟೆಗಳು ಅಂತಂದ್ರೆ ಈ ಒಂದು ದಾಸ್ತಾನು ಮಳಿಗೆಗಳು, ಸರಕುಗಳನ್ನ ಸಂಗ್ರಹಣೆ ಮಾಡತಕ್ಕಂಥ ದಾಸ್ತಾನು ಮಳಿಗೆ ಕೋಟೆಗಳನ್ನ ಇವರು ಸ್ಥಾಪನೆ ಮಾಡ್ತಿರ್ಲಿಲ್ಲವ. ಈ ಮೂಲಕ ಪೋರ್ಚುಗೀಸರ ಏಕಸೌಮ್ಯವನ್ನು ಮುರಿತಾರೆ. ಮುಂದೆ ಭಾರತಕ್ಕೆ ಬಂದಂತ ಇಂಗ್ಲಿಷರು ಮತ್ತು ಫ್ರೆಂಚರ ಎದುರಿಸಲಾಗಲಿಲ್ಲ. ಮತ್ತೆ ಇವ್ರ ನಂತರ ಬರ್ತಾರೆ, ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಇವ್ರನ್ನ ಎದುರಿಸಲಾಗದೆ
ಸಾಂಬಾರ್ ದ್ವೀಪಗಳಿಗೆ ಮಾತ್ರ ಸೀಮಿತಗೊಳ್ತಾರೆ ಇವರು. ಸಾಂಬಾರ್ ದ್ವೀಪಕ್ಕೆ ಮಾತ್ರ ಸೀಮಿತಗೊಳ್ತಾರೆ. ಅನಂತರ ಮತ್ತೊಂದರಪ್ಪ ಅಂತಂದ್ರೆ ಇಂಗ್ಲಿಷರು ಬರ್ತಾರೆ. ನಂತರ ಇಂಗ್ಲಿಷರು. ಇಂಗ್ಲಿಷರು ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ದಶಕ 1600 ಡಿಸೆಂಬರ್ 31ರಂದು 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ನಡೆಸಲಿಕ್ಕೆ 15 ವರ್ಷಗಳ ಪರವಾನಗಿಯನ್ನು ನೀಡ್ತಾಳೆ. ನೀಡಿ ಈ ಒಂದು ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸುತ್ತೆ. 1613ರಲ್ಲಿ ಔಪಚಾರಿಕವಾಗಿ ತನ್ನ ವ್ಯಾಪಾರವನ್ನ ಆರಂಭಿಸುತ್ತೆ. ಈ ಕಂಪನಿಗೆ ಮೊಘಲ್ ಸಾಮ್ರಾಟನಾಗಿದ್ದಂತಹ ಜಹಂಗೀರ್ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಯಾರು? ಮೊಘಲ್ ಸಾಮ್ರಾಟ ಜಹಂಗೀರ್ ಅವಕಾಶ ಮಾಡಿಕೊಡ್ತಾನೆ. ಫಾರ್ಮರ್ ಅಂದ್ರೆ ಒಪ್ಪಿಗೆಯನ್ನ ಕೊಡ್ತಾನೆ. ಅನಂತರ 1617ರಲ್ಲಿ ಇಂಗ್ಲೆಂಡಿನ ರಾಜ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾನೆ. ಬಂದ ಸಂದರ್ಭದಲ್ಲಿ ಇವನು ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅನಂತರ ಈ ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೆಂಟ್ ಜಾರ್ಜ್ ಫೋರ್ಟ್ ಎಂಬಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಕೋಟೆಯನ್ನು ಕಟ್ತಾರೆ. ಕಟ್ಟಿ ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸನು ಬಾಂಬೆಯನ್ನ 1648ರಲ್ಲಿ ಕಂಪನಿಗೆ 10 ಪೌಂಡ್ಗಳಿಗೆ ಬಾಡಿಗೆಗೆ ಕೊಡ್ತಾನೆ. ಇದರಿಂದ ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಂಡ ಮೇಲೆ ಸುತನತಿ, ಕಲ್ಕತ್ತಾ, ಗೋವಿಂದಪುರ ಎಂಬ 3 ಹಳ್ಳಿಗಳನ್ನ ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದರು. ಯಾವ ಕೋಟೆ? ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. ಕಟ್ಟಿದ ನಂತರ ಈ ಒಂದು ಸುತ್ತ ಕಲ್ಕತ್ತಾ ನಗರ ಬೆಳೆಯುತ್ತೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ, ಕಲ್ಕತ್ತಾ ತಮ್ಮ ಪ್ರೆಸಿಡೆನ್ಸಿಗಳನ್ನಾಗಿ ಮಾಡಿಕೊಡ್ತಾರೆ. ಮದ್ರಾಸ್, ಬಾಂಬೆ, ಕಲ್ಕತ್ತಾ ಇಂಗ್ಲಿಷರ ಪ್ರೆಸಿಡೆನ್ಸಿಗಳು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಡ್ತಾರೆ. ಇಂಗ್ಲಿಷರ ರಾಜಧಾನಿ ಯಾವುದು? ಕಲ್ಕತ್ತಾ. ರಾಜಧಾನಿಯನ್ನಾಗಿ ಮಾಡಿ ಇವನು ತಮ್ಮ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಾಗರಿಕ ಮತ್ತು ಅಪರಾಧ ಕಾನೂನುಗಳು, ನಾಗರಿಕ ಮತ್ತೆ ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದರೆ ಯಾರನ್ನು ಕೇಳ್ತಾರೆ? ನಾಗರಿಕ ಮತ್ತು ಅಪರಾಧ. ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಇಂಗ್ಲಿಷರು ಅಂತ ಹೇಳಬೇಕು. ಅರ್ಥ ಆಯ್ತಾ? ಅನಂತರ ಈ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಅಂತೇಳಿ ಅನಂತರ ಬಂದರೆ ಯಾರಪ್ಪ ಅಂದ್ರೆ ಫ್ರೆಂಚರು ಬರ್ತಾರೆ. ಇಂಗ್ಲಿಷ್ ಅಂತ ಬಂದರೆ ಯಾರಪ್ಪ ಅಂದ್ರೆ ಫ್ರೆಂಚರು. ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಗಿತ್ತು. 1664ರಲ್ಲಿ ಸರ್ಕಾರಿ ಒಡೆತನದ ಒಂದು ಕಂಪನಿಯಾಗಿ ಆರಂಭ ಆಯಿತು. ಇದು 1668ರಲ್ಲಿ ತನ್ನ ಪ್ರಥಮ ದಾಸ್ತಾನು ಮಳಿಗೆ
1668ರಲ್ಲಿ ಪ್ರಥಮ ದಾಸ್ತಾನು ಮಳಿಗೆಯನ್ನ ಅಥವಾ ದಾಸ್ತಾನು ಮಳಿಗೆ ಮೀನ್ಸ್ ಕೋಟಿಗಳನ್ನ ಸೂರತ್ನಲ್ಲಿ ಆರಂಭಿಸ್ತಾರೆ. ಇಲ್ಲಿ ಸೂರತ್ನಲ್ಲಿ ಆರಂಭಿಸ್ತಾರೆ. ಯಾರು? ಫ್ರೆಂಚರು. ಆರಂಭಿಸಿದ ನಂತರ ಈ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೇಕಲ್, ಕಾಸಿಂ ಬಜಾರ್, ಬಾಲಸೂರುಗಳಲ್ಲಿ ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡು ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂ, 1674 ಯಾವ ಪ್ಲೇಸು? ವಾಲಿಕೊಂಡಪುರಂ. ವಾಲಿಕೊಂಡಪುರಂ ಅಂತಕ್ಕಂಥ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಪಡಿತಾರೆ. ಪಡೆದು ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿ ಮಾರ್ಪಡಿಸಿ ಇದನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡ್ತಾರೆ. ಫ್ರೆಂಚರ ರಾಜಧಾನಿ ಏನಪ್ಪ ಅಂದ್ರೆ ವಾಲಿಕೊಂಡಪುರಂ. ಅದು ಇಂದು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೀವಿ. ಈಗ ಪುದುಚೇರಿ ಅಥವಾ ಪಾಂಡಿಚೇರಿ, ಈಗಿನ ಪುದುಚೇರಿ ಪಾಂಡಿಚೇರಿ ಈ ಒಂದು ಫ್ರೆಂಚರ ರಾಜಧಾನಿ. ಅಂದು ವಾಲಿಕೊಂಡಪುರಂ ಅಂತಕ್ಕಂಥ ಹೆಸರಿಂದ ಕರೀತಾ ಇದ್ರು. ನಂತರ ಫ್ರೆಂಚರು ಭಾರತವನ್ನು ತೊರೆದು ಹೋಗುವವರೆಗೂ ಅವರ ರಾಜಧಾನಿ ಇದೇ ಆಗಿತ್ತು. ಅನಂತರ 1764ರಲ್ಲಿ ಫ್ರೆಂಚರ ಗವರ್ನರ್ ಜನರಲ್ ಆಗಿರುವಂತ 1746ರಲ್ಲಿ ಫ್ರೆಂಚರ ಗವರ್ನರ್ ಜನರಲ್ ಆಗಿರುವಂತಹ ಡೂಪ್ಲೆ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದ. ಯಾರು? ಡೂಪ್ಲೆ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದ ಮತ್ತು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಹವಣಿಸ್ತಾನೆ. ಇದು ಇಂಗ್ಲಿಷರೊಂದಿಗೆ ಈ ಒಂದು ಕರ್ನಾಟಕ ಯುದ್ಧಗಳಿಗೆ ಕಾರಣವಾಗುತ್ತೆ. ಯಾವಾಗ ಇವನು ಆ ರೀತಿಯಾಗಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಅಧಿಕಾರಿ ಇಂಗ್ಲಿಷ್ ವಿರುದ್ಧವಾಗಿ ಏನ್ ಮಾಡ್ತಾನೆ, ಇವನು ಸಂಘರ್ಷಣ ಮಾಡಬೇಕು ಅಂತೇಳಿ ಕರ್ನಾಟಕ ಯುದ್ಧಗಳನ್ನು ಮಾಡಲಿಕ್ಕೆ ಇದು ಕಾರಣ ಆಗಿದ್ದು ಯಾರಪ್ಪ ಅಂದ್ರೆ ಈ ಒಂದು ಡ್ಯೂಪ್ಲೆ. ಫ್ರೆಂಚರ ಗವರ್ನರ್ ಜನರಲ್ ಏನಪ್ಪ ಅಂದ್ರೆ ಡ್ಯೂಪ್ಲೆ. ಅನಂತರ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಫ್ರೆಂಚರು ಮತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆಗಳು ನಡೀತವೆ. ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಪ್ರತಿಸ್ಪರ್ಧೆಗಳು ನಡೀತವೆ. ಪ್ರತಿಸ್ಪರ್ಧೆ ಏನು? ಪ್ರತಿಸ್ಪರ್ಧೆ ಅಂದ್ರೆ ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಾಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗಲಿಲ್ಲ. ಭಾರತದಲ್ಲಿ ಈ ಒಂದು ರಾಜಕೀಯ ರಂಗದಿಂದ ಹಿಂದೆ ಸುಮಾರು ಸರಿದರು. ಅಂತಿಮವಾಗಿ ಕಾಲದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಪ್ರಾಂತದಲ್ಲಿನ ರಾಜಕೀಯ ಅಸ್ಥಿರತೆಯನ್ನು ಲಾಭವನ್ನು ಪಡೆದುಕೊಂಡಂತಹ ಬ್ರಿಟಿಷರು ಯತ್ನಿಸಿ ಇದರ ಪರಿಣಾಮವಾಗಿ 3 ಕರ್ನಾಟಕ ಯುದ್ಧಗಳು ನಡೀತವೆ. ಎಷ್ಟು ಕರ್ನಾಟಕ ಯುದ್ಧಗಳು? 3 ಕರ್ನಾಟಕ ಯುದ್ಧಗಳು ನಡೀತವೆ. ಅದರಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ 1746ರಿಂದ 48, 1746ರಿಂದ 48ರವರೆಗೂ ಈ ಒಂದು ಮೊದಲನೇ ಕರ್ನಾಟಕ ಯುದ್ಧ ನಡೆಯುತ್ತೆ. ಇಲ್ಲಿ ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಂಬೋರ್ಡಿನ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಮಾರಿಷಸ್ನಿಂದ ಬಂದೇ ಮಾಡ್ತಾನೆ, ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ.
ವಶಪಡಿಸಿಕೊಂಡ ನಂತರ ಬ್ರಿಟಿಷರು ಕರ್ನಾಟಕ ನವಾಬನಿಂದ ಅನುರುದ್ದಿನಲ್ಲಿ ಮೊರೆ ಇಡ್ತಾರೆ. ಕರ್ನಾಟಕ ನವಾಬ ಅನುರುದ್ದಿನಿಂದ ಅವನಲ್ಲಿ ಮೊರೆ ಇಡ್ತಾರೆ. ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಬೇಕು. ಯಾರನ್ನ? ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಅನುರುದ್ದಿನನ್ನು ಕಳಿಸಿಕೊಟ್ಟಂತಹ ಸೇನೆಯನ್ನು ಸೋತೋಗುತ್ತೆ. ಇದರಿಂದ ಕೊನೆಗೆ ಲಾಬೋರ್ಡಿನನ್ನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದೆ ಮಾಡ್ತಾನಪ್ಪ ಅಂದ್ರೆ ಮದ್ರಾಸನ್ನ ಬಿಟ್ಟುಕೊಟ್ಟು ಮಾರಿಸಿಸ್ಗೆ ಓಡೋಗ್ತಾನೆ. ಓಡುವ ನಂತರ ಇದರಿಂದ ಕೋಪಗೊಂಡಂತ ಡೂಪ್ಲೆ ಮದ್ರಾಸನ್ನ ಮತ್ತೆ ಪಡಿತಕ್ಕಂಥ ವಿಫಲ ಪ್ರಯತ್ನ ಆಗುತ್ತೆ. ಅಂತಿಮವಾಗಿ ಯುದ್ಧವು ಈ ಒಂದು ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆದಂತ ಎಕ್ಸ್ಲಾ ಚಾಪಲ್ ಎಂಬ ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಕ ಯುದ್ಧ ಕೊನೆಗಾಣುತ್ತೆ. ನಂತರ ಎರಡನೇ ಕರ್ನಾಟಕ ಯುದ್ಧ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754 ನಡೆಯುತ್ತೆ. 1749ರಿಂದ 1754 ನಡೆಯುತ್ತೆ. ಈ ಬದಲಾದ ಸನ್ನಿವೇಶದಲ್ಲಿ ಏನಾಗುತ್ತೆ? ಫ್ರೆಂಚರು ಆಸಫ್ ಜಾನ್ ಮತ್ತೊಬ್ಬ ಮಗನಾಗಿದ್ದಂತ ಸಲಾಬತ್ ಜಂಗನನ್ನ ಹೈದರಾಬಾದ್ ನಿಜಾಮನನ್ನಾಗಿ ಮಾಡ್ತಾರೆ. ಏನು? ಭಾರತದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಆಸಫ್ ಜಾನ್ ಮತ್ತೊಬ್ಬ ಮಗನಾಗಿದ್ದಂತಹ ಸಲಾಬತ್ ಜಂಗನನ್ನ ಹೈದರಾಬಾದ್ ನಿಜಾಮನನ್ನೇ ಮಾಡ್ತಾರೆ. ಅವನ ರಕ್ಷಣೆಗಾಗಿ ಅವನ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಮೇತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವನ ಆಸ್ಥಾನದಲ್ಲಿ ಬುಸ್ಸಿ ಎಂಬ ಅಧಿಕಾರಿ ನೇಮಕ ಮಾಡ್ತಾರೆ ಫ್ರೆಂಚರು. ಈ ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನನ್ನ ಕರ್ನಾಟಕ ನವಾಬನನ್ನಾಗಿ ಮಾಡ್ತಾರೆ. ಚಂದಾ ಸಾಹೇಬನ್ನ ಏನ್ ಮಾಡ್ತಾರೆ? ಚಂದಾ ಸಾಹೇಬ್ ಕರ್ನಾಟಕದ ನವಾಬ. ಮಾಡ್ತಾರೆ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಯಾರು? ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಆರ್ಕಟ್ಟಿನ ಮೇಲೆ ಆಕ್ರಮಣ ಮಾಡ್ತಾನೆ. ಕರ್ನಾಟಕ ರಾಜಧಾನಿ ಯಾವುದು? ಆರ್ಕಾಟಿನ ಮೇಲೆ ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬರನ್ನ ಸೋಲಿಸ್ತಾನೆ. ಫ್ರೆಂಚರು ಮತ್ತೆ ಚಂದಾ ಸಾಹೇಬರನ್ನ ಸೋಲಿಸಿ ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬರನ್ನ ಬಂಧಿಸಿ ಹತ್ಯೆ ಮಾಡಲಾಗುತ್ತೆ. ಅವನ ಆಸ್ಥಾನಕ್ಕೆ ಬ್ರಿಟಿಷರು ಅನುರುದ್ದಿನ ಮಗನಾಗಿದ್ದಂತಹ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ನೇಮಕ ಮಾಡಿ ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದ. ಯಾವ ಒಪ್ಪಂದ? ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಎಲ್ಲ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದಿಂದ ಕೊನೆಗೊಳ್ಳುತ್ತೆ. ನಂತರ ಫ್ರೆಂಚರು ಡೂಪ್ಲೆಯನ್ನ ಹಿಂದಕ್ಕೆ ಕರೆಸಿಕೊಂಡು ಈ ಯುದ್ಧ ಫ್ರೆಂಚರಿಗೆ ರಾಜಕೀಯವಾಗಿ ಹಿನ್ನಡೆಯನ್ನ, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನ. ಫ್ರೆಂಚರಿಗೆ ರಾಜಕೀಯವಾಗಿ ಹಿನ್ನಡೆ, ಬ್ರಿಟಿಷರಿಗೆ ಏನಪ್ಪ ಅಂದ್ರೆ ಪ್ರತಿಷ್ಠೆಯಾಗಿ ಪರಿಣಮಿಸುತ್ತೆ. ಅನಂತರ ಮೂರನೇ ಕರ್ನಾಟಕ ಯುದ್ಧ ಸ್ಟಾರ್ಟ್ ಆಗುತ್ತೆ.
ಕರ್ನಾಟಕ ಯುದ್ಧ. ಈ 1756ರಿಂದ 1763ರವರೆಗೆ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ನಡೆಯುತ್ತೆ. 1756ರಿಂದ 1763ರವರೆಗೆ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ನಡೆಯುತ್ತೆ. ಈ ಫ್ರೆಂಚ್ ಕೌಂಟ್ ಡಿ ಲಾಲಿ ಇವರು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದ ನಂತರ ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐಯರ್ ಕೂಟನು ಫ್ರೆಂಚರನ್ನ ಸೋಲಿಸುತ್ತಾನೆ. ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸರ್ ಐಯರ್ ಕೂಟ್ ಅಂತೇಳಿ, ಐಯರ್ ಕೂಟ್. ಇವನು ಈ ಒಂದು ಐಯರ್ ಕೂಟನ್ನು ಫ್ರೆಂಚರು ಸೋಲಿಸಿದ್ದಲ್ಲದೆ ಬುಸ್ಸಿಯನ್ನ ಸೆರೆ ಹಿಡಿತಾರೆ. ಫ್ರೆಂಚರ ಅಧಿಕಾರಿಯಾಗಿದ್ದಂಥ ಬುಸ್ಸಿಯನ್ನು ಸೆರೆ ಹಿಡಿತಾರೆ. ಈ ಒಂದು ಅಲ್ಲಿಗೆ ಕೌಂಟ್ ಡಿ ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತಲಬಲಿಸಿಕೊಳ್ತಾನೆ. ಅಂತಿಮವಾಗಿ ಸರ್ ಐಯರ್ ಕೂಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ 1761ರಲ್ಲಿ ಬೇಷರತ್ತಾಗಿ ಏನಪ್ಪಾ ಅಂದ್ರೆ ಅವನು ಶರಣಾಗ್ತಾರೆ. 1761ರಲ್ಲಿ ನಂತರ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳಿಂದ ಕಳೆದುಕೊಳ್ತಾರೆ. ಇದರಿಂದ 1763ರಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂದಿರುಗಿಸಲಾಗುತ್ತೆ. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗಿ ಹೀಗೆ ಬ್ರಿಟಿಷರು ಮತ್ತು ಯುರೋಪಿನ ನಡುವೆ ನಡೆದಂತಹ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತದಲ್ಲಿ ಗೆಲ್ಲುವ ಕಾರ್ಯದಲ್ಲಿ ಏನ್ ಮಾಡ್ತಾರೆ, ಮಗ್ನರಾಗ್ತಾರೆ. ಈ ರೀತಿಯಾಗಿ ಈ ಒಂದು ಮೂರು ಕರ್ನಾಟಕ ಯುದ್ಧಗಳು ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥವು. ಅನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ. ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನ ಸಾಧನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂತಹ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪತ್ಭರಿತ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣವನ್ನು ಸಾಧನೆ ಮಾಡ್ತಾರೆ. ಸಾಧಿಸಿದ ನಂತರ ಕೃಷಿ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆ ಹೊಂದಿತ್ತು. ಅನಂತರ ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿಯ ಈ ಒಂದು ಪ್ರಾಂತ್ಯದಿಂದ ಅಪಾರ ಲಾಭ ಬರ್ತಾ ಇತ್ತು, ಬಂಗಾಳ ಪ್ರಾಂತ್ಯದಿಂದ. ಅನಂತರ 1717ರಲ್ಲಿ ಮೊಘಲ್ ದೊರೆ ಫರೂಕ್ ಶಿಯಾರನ್ನ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲಿಕ್ಕೆ ನೀಡಿದಂತಹ ದಸ್ತಕ್ಗಳೇ ಅವರ ಲಾಭಕ್ಕೆ ಕಾರಣವಾಗಿತ್ತು ಅಂತ ಹೇಳ್ತಾರೆ. ಅನಂತರ ಕಂಪನಿಗೆ ಸೀಮಿತವಾಗಿದ್ದಂತಹ ದಸ್ತಕ್ಗಳನ್ನ ಕಂಪನಿ ನೌಕರರು ತಮ್ಮ ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಬಳಸಿದಾಗ ಈ ಒಂದು ಇದರಿಂದ ಬಂಗಾಳದ ಸರ್ಕಾರಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗುತ್ತೆ. ನಷ್ಟ ಆದಾಗ ಆದ್ರಿಂದ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ ಎಲ್ಲಾ ನವಾಬರು ದಸ್ತಕಗಳನ್ನ ದುರುಪಯೋಗಪಡಿಸಿಕೊಡ್ತಾರೆ. ದುರುಪಯೋಗವನ್ನು ವಿರೋಧಿಸ್ತಾ ಇದ್ರು. ಈ ಮುಂದೆ ಈ ಒಂದು ವಿಚಾರ ನವಾಬ ಮತ್ತು ಕಂಪನಿ ನಡುವೆ ಸಂಘರ್ಷಕ್ಕೆ ಮಾಡಿಕೊಡುತ್ತೆ. ಇದರಿಂದ ಪರಿಣಾಮವಾಗಿ ಭಾರತ ಇತಿಹಾಸ ಹೊಸ ತಿರುವನ್ನು ಕೊಟ್ಟಂತ ಮಹತ್ವಪೂರ್ಣವಾದ 2 ಯುದ್ಧಗಳು ನಡೀತವೆ. ಅದರಲ್ಲಿ ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳು. ಯಾವುದು? ಪ್ಲಾಸಿ ಕದನ ಮತ್ತೆ ಬಾಕ್ಸರ್ ಕದನ. ಇವೆರಡು ಮಹತ್ವವಾಗಿರ್ತಕ್ಕಂಥ ಯುದ್ಧಗಳು ಇಲ್ಲಿ ನಡೀತವೆ. ಇಲ್ಲಿ 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಇಷ್ಟು 1757. ಈ ಬಂಗಾಳದ ನವಾಬರಾಗಿದ್ದಂತ
ಆಲಿವರ್ದಿ ಖಾನನು 1756ರಲ್ಲಿ ನಿಧನನಾಗ್ತಾನೆ. ನಂತರ ಅವರ ಮೊಮ್ಮಗನಾಗಿದ್ದಂತಹ ಸಿರಾಜುದ್ದೌಲನು ಅಧಿಕಾರಕ್ಕೆ ಬರ್ತಾನೆ. ಇವನ ಮೊಮ್ಮಗನಾಗಿದ್ದಂತಹ ಸಿರಾಜುದ್ದೌಲನಿಗೂ ಬ್ರಿಟಿಷರಿಗೂ 1757ರಲ್ಲಿ ಈ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಪ್ಲಾಸಿ ಕದನ ನಡೆಯುತ್ತೆ. 1702 ಬ್ರಿಟಿಷರಿಗೂ ಮತ್ತೆ ಸಿರಾಜುದ್ದೌಲ. ದೌಲನಿರುತ್ತೆ ಅದು ಪ್ಲಾಸಿ ಕದನ ನಡೆಯುತ್ತೆ. ಆದ್ರಿಂದ ಏನ್ ಕಾರಣಕ್ಕೋಸ್ಕರ ನಡೀತದೋ ಪ್ಲಾಸಿ ಕದನ ಅಂತಂದ್ರೆ, ಮೊದಲನೇದಾಗಿ ದಸ್ತಕಗಳ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ರು ಅಂತ. ಮೊದಲನೇ ಕಾರಣ ಏನು? ದಸ್ತಕಗಳ ದುರುಪಯೋಗ. ಏನ್ ದಸ್ತಕಗಳ ದುರುಪಯೋಗ? ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತ ದಸ್ತಕಗಳನ್ನ ಬ್ರಿಟಿಷ್ ನೌಕರರು ದುರುಪಯೋಗ ಮಾಡಿಕೊಳ್ಳುವುದರ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ರು. ಇದು ಸಿರಾಜನನ್ನ ಕೆರಳಿಸಿದಾಗ ಅವನೇನ್ ಮಾಡ್ತಾನೆ, ಈ ಪ್ಲಾಸಿ ಕದನ ನಡೆಸಲಿಕ್ಕೆ ಮುಂದಾಗ್ತಾನೆ. ಅದು ಮೊದಲಾಗಿ ದಸ್ತಕಗಳ ದುರುಪಯೋಗ. ಎರಡನೇದು, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿದ್ರು. ಎರಡನೇ ಪಾಯಿಂಟ್ ಏನು? ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಈ ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳನ್ನ ಇಬ್ಬರು ಇಟ್ಟು ಅನುಮತಿ ಪಡೆಯದೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ದುರಸ್ತಿ ಮಾಡಿದ್ರಿಂದ ಫಿರಂಗಿಗಳನ್ನ ತೆಗೆದು ಹಾಕಲಿಕ್ಕೆ ಸಿರಾಜು ಸೂಚಿಸಿದ್ರು ಏನಾಗ್ತಪ್ಪ ಅಂತಂದ್ರೆ ಅವನು ಪಾಲಿಸ್ತಿಲ್ಲ. ಇದರಿಂದಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಿರಾಜುದ್ದೌಲನು ಈ ಒಂದು ಪ್ಲಾಸಿ ಕದನವನ್ನ ನಡೆಸಬೇಕಾಗುತ್ತೆ. ಅನಂತರ ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನಕ್ಕೆ ಮೂರನೇ ಕಾರಣ ಏನು? ಕಪ್ಪು ಕೋಣೆ ದುರಂತ. ಆಗ ಸಿರಾಜನೇ ಮಾಡ್ತಾನೆ, ಫೋರ್ಟ್ ವಿಲಿಯಂ ಕೋಟೆಯನ್ನ ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾನೆ. ಈ ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಂತಹ 146 ಬ್ರಿಟಿಷರು ಚಿಕ್ಕ ಕೊಠಡಿಯೊಂದರಲ್ಲಿ ಮಾಡ್ತಾರಪ್ಪ ಅಂದ್ರೆ ಅವನನ್ನ ಬಂಧಿಸಿ ಅದರಲ್ಲಿ 123 ಮಂದಿ ವಸೂಲಿಸ್ತಾರೆ. ಎಷ್ಟು ಜನ? 123 ಮಂದಿ ವಸೂಲಿಸ್ತಾರೆ. ಅನಂತರ ಎಂಬುದಾಗಿ ತಿಳಿಸಿದ್ದು ಇದನ್ನ ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಈ ಒಂದು ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನೆ. ಬಂದ ನಂತರ ಮೊದಲ ನವಾಬ ವಿರೋಧಿಗಳಾಗಿದ್ದಂತ ಮಾಣಿಕ್ ಚಂದ್, ಓಮಿ ಚಂದ್, ಜಗತ್ ಸೇಠ್ ಇವರೆಲ್ಲ ಮೊದಲಾದ ಶ್ರೀಮಂತರು ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನತ್ತ ಸೆಳೆದುಕೊಂಡು ನಂತರ ಸಿರಾಜನ ಸೇನಾಪತಿಯಾಗಿರ್ತಕ್ಕಂಥ ಮೀರ್ ಜಾಫರನಿಗೆ ನವಾಬನನ್ನಾಗಿ ಮಾಡ್ತಾರೆ. ನವಾಬನಾಗಿ ಮಾಡ್ತಕ್ಕಂಥ ಆಮಿಷ ನೋಡ್ತಾರೆ. ಒಟ್ಟಿ ಈ ಒಂದು ಯುದ್ಧದಲ್ಲಿ ತಟಸ್ಥವಾಗಿರಬೇಕು ನೀನು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ರಾಜ್ಯವನ್ನು ಈ ಧೈರ್ಯಗೊಂಡಂತ ರಾಬರ್ಟ್ ಕ್ಲೈವ್ 1757 ಜೂನ್ 23 ಸಿರಾಜುದ್ದೌಲನ ಮೇಲೆ ಕದನವನ್ನು ಸಾರಿ ಪ್ಲಾಸಿ ಎಂಬಲ್ಲಿ ನಡೆದಂತಹ ಕದನದಲ್ಲಿ ಈ ರಾಬರ್ಟ್ ಕ್ಲೈವ್ ಯೋಚಿಸಿದಂತೆ ಎಲ್ಲವೂ ನಡೆಯುತ್ತೆ. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಂತಹ ಸಿರಾಜುದ್ದೌಲನ ಸೆರೆ ಹಿಡಿತಾರೆ. ಸೆರೆ ಹಿಡಿದಾಗ ಈ ಒಂದು ಪ್ಲಾಸಿ ಕದನಕ್ಕೆ ಕಂಪ್ಲೀಟ್ ಆಗುತ್ತೆ. ಈ ಪ್ಲಾಸಿ ಕದನದಿಂದ ಆದಂತ ಪರಿಣಾಮಗಳೇನು? ಈ ಕಾರಣಗಳದ್ದೇನು? ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ, ಈ 3 ಪ್ಲಾಸಿ ಕದನಕ್ಕೆ ಕಾರಣ ಆಯಿತು. ಈ ಪ್ಲಾಸಿ ಕದನದಿಂದ ಆದಂತ ಪರಿಣಾಮಗಳೇನೆಂದರೆ ಅಂತೇಳಿ ಈ ಪ್ಲಾಸಿ ಕದನದಿಂದ ಈ ಯುದ್ಧವು ಭಾರತದಲ್ಲಿ ಅನೈತಿಕತೆ, ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿ ಲೋಭಿತನವನ್ನ ಪ್ರದರ್ಶನೆ ಮಾಡಿತು. ಮೀರ್ ಜಾಫರು ಬಂಗಾಳದ ನವಾಬಾಗ್ತಾನೆ. ಮೀರ್ ಜಾಫರ್ ಏನಾಗ್ತಾನೆ? ಬಂಗಾಳದ ನವಾಬಾಗ್ತಾನೆ.
ನಂತರ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿದ್ದಂತಹ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನ ಪಡೆಯುತ್ತೆ. ಅನಂತರ ಸಿರಾಜರನ್ನು ಕಲ್ಕತ್ತಾದ ಮೇಲೆ ನಡೆದಂತಹ ಆಕ್ರಮಣಕ್ಕಾಗಿ ಪರಿಹಾರವಾಗಿ ಮೀರ್ ಜಾಫರ್ಗೆ ಕಂಪನಿಗೆ 17,70,00,000 ರೂಪಾಯಿಯನ್ನ ಕೊಡಬೇಕಾಗತ್ತೆ. ಈ ಒಂದು ಪ್ಲಾಸ್ಟೀಕರಣ ಪರಿಣಾಮದಿಂದ ಒಟ್ಟಾರೆ ಮೀರ್ ಜಾಫರ್ನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವುದರ ಮೂಲಕ ನಿರಂತರವಾಗಿ ಏನಪ್ಪ ಆಗ್ತಾನೆ, ಶೋಷಣೆಗೊಳಗಾಗಿ ಇದರಿಂದ ನವಾಬನ ಬೊಕ್ಕಸಕ್ಕೆ ಬರಿದಾದಂತೆ ವಿನಃ ಧನಪಿಶಾಚಿಗಳಾಗಿರ್ತಕ್ಕಂಥ ಕಂಪನಿ ಅಧಿಕಾರಿಗಳು ತಮ್ಮ ದೃಶ್ಯ ಮಾತ್ರ ಅವರಿಗೆ ತೀರಲಿಲ್ಲ. ಪರಿಣಾಮವಾಗಿ ಬ್ರಿಟಿಷ್ ಮೀರ್ ಜಾಫರ್ನ ಅಸಮರ್ಥನೆಯನ್ನು ತೀರ್ಮಾನ ಮಾಡಿ ಬಿಂಬಿಸಿ ಅವನನ್ನ ನವಾಬ ಸ್ಥಾನದಿಂದ ಪತಚ್ಯುತಿಗೊಳಿಸ್ತಾರೆ. ಅನಂತರ ಅವನು ಅಳಿಯನಾಗಿದ್ದಂತಹ ಮೀರ್ ಕಾಸಿಮಿನ ಬಂಗಾಳದ ನವಾಬ ಆಗ್ತಾನೆ. ಅದು ಮೀರ್ ಕಾಸಿಂ ಬಂಗಾಳದ ನವಾಬ. ನಂತರ ಬಾಕ್ಸರ್ ಕದನ ನಡೆಯುತ್ತೆ 1764. ಬಾಕ್ಸರ್ ಕದನ ನಡೆಯುತ್ತೆ. ಈ ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರ. ಈತನು ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದ ಇದ್ದ. 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನ ಕಂಪನಿಗೆ ಬಿಟ್ಟುಕೊಡ್ತಾನೆ. ಶೀಘ್ರವೇ ಮೀರ್ ಕಾಸಿಂ ತನ್ನ ಸ್ವತಂತ್ರ ರಾಜನೆಂದು ಘೋಷಿಸಿಕೊಳ್ತಾನೆ. ನಂತರ ದಸ್ತಕನ ದುರ್ಬಳಕೆಯನ್ನ ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತ ಘೋಷಣೆ ಮಾಡಿದ ನಂತರ ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ನಡೆತಕ್ಕಂಥ ವ್ಯಾಪಾರವನ್ನು ನಡೆಸಲಿಕ್ಕೆ ಈ ಒಂದು ಬ್ರಿಟಿಷರಲ್ಲಿ ನೇರ ಸ್ಪರ್ಧೆ ಹುಟ್ಟಿದಾಗ ಈ ಒಂದು ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಕೊಟ್ಟಾಗ ಬ್ರಿಟಿಷರ ನವಾಬನನ್ನು ವಿರೋಧಿಸಲಿಕ್ಕೆ ಇದಷ್ಟೇ ಸಾಕಾಗಿತ್ತು. ಪರಿಣಾಮ ಮೀರ್ ಕಾಸಿಮನನ್ನು ಮತ್ತೆ ಇಳಿಸಿ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾರೆ. ಬ್ರಿಟಿಷರ ಕುಟಲೇತೆಯನ್ನು ಅರಿತಿದ್ದಂಥ ಮೀರ್ ಕಾಸಿಂ ಮಾಡ್ತಾನೆ ಬ್ರಿಟಿಷರ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗಿ ಭಾರತೀಯ ವ್ಯಾಪಾರಿಗಳು ಇತರ ಕಸುಬುದಾರರನ್ನೇ ಮಾಡ್ತಾರೆ. ಅವರ ಬೆಂಬಲಕ್ಕೆ ಪಡೆದು ಮೀರ್ ಕಾಸಿಮನ ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔದ್ನ ನವಾಬ ಶುಜುದ್ ಅವರನ್ನು ಒಪ್ಪಂದ ಮಾಡಿಕೊಂಡ್ಬಿಟ್ಟು ಪರಿಣಾಮವಾಗಿ ಮೀರ್ ಕಾಸಿಂ 3 ಸಂಯುಕ್ತ ಸೇನೆಗಳನ್ನ ಎಕ್ಟ್ರೋ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆಯನ್ನ 1764ರಲ್ಲಿ ಏನ್ ಮಾಡ್ತಾರೆ, ಸೋಲಿಸಿ ಈ ಅಂತಿಮವಾಗಿ ಈ ಒಂದು ಯುದ್ಧದಲ್ಲಿ ಮೀರ್ ಕಾಸಿಂ ಸೋತೋಗ್ತಾನೆ. ಮೀರ್ ಕಾಸಿಂ ಈ ಯುದ್ಧದಲ್ಲಿ ಸೋತ ನಂತರ ಈ ಒಂದು 2ನೇ ಶಾ ಆಲಂ ಶರಣಾಗತನಾಗ್ತಾನೆ. ಈ ರೀತಿಯಾಗಿ ಈ ಒಂದು ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡಿದಂತಹ ಈ ಒಕ್ಕೂಟ ಪ್ರಯತ್ನ ಸಂಪೂರ್ಣವಾಗಿ ಏನಾಗುತ್ತೆ, ವಿಫಲತೆಯನ್ನ ಹೊಂದುತ್ತೆ. ಇದರ ಪರಿಣಾಮಗಳೇನಪ್ಪಾ ಅಂದ್ರೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲೆ ದಿವಾಳಿ ಹಕ್ಕನ್ನ 2ನೇ ಶಾ ಆಲಂ ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲೆ ತನ್ನ ಹಕ್ಕನ್ನ ಬಿಟ್ಟುಕೊಡ್ತಾನೆ. ಅನಂತರ ಔದ್ನ ನವಾಬನಾದಂತಹ ಶುಜುದ್ ಅವರನ್ನು ಕಂಪನಿಗೆ ಯುದ್ಧ ಪರಿಹಾರ ನಷ್ಟವಾಗಿ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಈ ಒಂದು ಭಾರತಕ್ಕೆ ಬಂದ ಯುರೋಪಿಯನ್ನರು, ಅನಂತರ ಹೊಸ ಜಲಮಾರ್ಗ, ಆಮೇಲೆ ಯುರೋಪಿಯ ಕಂಪನಿಗಳಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಮತ್ತೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ, ಕರ್ನಾಟಕ ಯುದ್ಧಗಳು, ಅನಂತರ ಪ್ಲಾಸಿ ಕದನ ಮತ್ತೆ ಬಾಕ್ಸರ್ ಕದನ, ಅದರಂತ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ಸ್.